ಕಾಡುಗಳು ವಿಸ್ತಾರವಾದ ಮರಗಳು ಮತ್ತು ಸಸ್ಯರಾಶಿಗಳನ್ನು ಹೊಂದಿದ್ದು, ಅಸಂಖ್ಯಾತ ಜಾತಿಯ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ನೀಡುವ ಸಂಕೀರ್ಣವಾದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತವೆ. ಅವು ಹವಾಮಾನವನ್ನು ನಿಯಂತ್ರಿಸುತ್ತವೆ, ಆಮ್ಲಜನಕವನ್ನು ಉತ್ಪಾದಿಸುತ್ತವೆ ಮತ್ತು ವೈವಿಧ್ಯಮಯ ವನ್ಯಜೀವಿಗಳಿಗೆ ಮನೆಯಾಗಿವೆ. ಎಲ್ಲಾ ಕಾಡುಗಳಲ್ಲಿ ಅಮೆಜಾನ್ ಮಳೆಕಾಡು 5.5 ದಶಲಕ್ಷ ಚದರ ಕಿಲೋಮೀಟರ್ ಹರಡಿದ್ದು, ಭಾರತದ 2ರಷ್ಟು ಪ್ರದೇಶವನ್ನು ಹೊಂದಿದೆ. ದಕ್ಷಿಣ ಅಮೆರಿಕಾದ 9 ದೇಶಗಳಲ್ಲಿ ವ್ಯಾಪಿಸಿರುವ ಅಮೆಜಾನ್ ಬ್ರೆಜಿಲ್, ಪೆರು, ಕೊಲಂಬಿಯಾ, ವೆನೆಜುವೆಲಾ, ಇಕ್ವೆಡಾರ್, ಬೊಲಿವಿಯಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾ ದೇಶಗಳಲ್ಲಿ ಹರಡಿದ್ದು, ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಜೀವವೈವಿಧ್ಯತೆಯನ್ನು ಹೊಂದಿದೆ. ಈ ವಿಸ್ಮಯಕಾರಿ ಸ್ವಾಭಾವಿಕ ಅದ್ಭುತದ ಬಗ್ಗೆ ಕೆಲವು ಆಶ್ಚರ್ಯಕರ ಸಂಗತಿಗಳನ್ನು ನೋಡೋಣ ಮತ್ತು ಅದರ ವಿಭಿನ್ನ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಹಚ್ಚ ಹಸಿರಿನಿಂದ ಕೂಡಿದ ವಾತಾವರಣ. ಒಳಗೆ ಕಾಲಿಟ್ಟರೆ ವನ್ಯಜೀವಿಗಳ ಧ್ವನಿಯು ಆವರಿಸುತ್ತದೆ. ಅಮೆಜಾನ್ನ ಹೃದಯ ಭಾಗದಲ್ಲಿ ಅತಿ ಹೆಚ್ಚಿನ ಜೀವವೈವಿಧ್ಯತೆಯನ್ನು ಕಾಣಬಹುದು. ಈ ಮಳೆಕಾಡು ಪ್ರಪಂಚದಲ್ಲಿನ ಸುಮಾರು 10% ಪ್ರಭೇದಗಳಿಗೆ ಮನೆಯಾಗಿದೆ. 390 ಶತಕೋಟಿ ಮರಗಳನ್ನು ಹೊಂದಿರುವ ಕಾಡು, ಸುಮಾರು 16,000 ವಿಭಿನ್ನ ಜಾತಿಯ ಪ್ರಭೇದಗಳು. ಅಮೆಜಾನ್ನನ್ನು ಭೂಮಿಯ ಶ್ವಾಸಕೋಶ ಎಂದು ಕರೆಯಲಾಗುತ್ತದೆ. ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯ ಮೂಲಕ ಅಮೆಜಾನ್ ವಿಶ್ವದ ಸುಮಾರು 20% ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಈ ಬೃಹತ್ ಆಮ್ಲಜನಕ ಕಾರ್ಖಾನೆಯು ಭೂಮಿಗೆ ಅತ್ಯಗತ್ಯವಾಗಿದ್ದು, ಕಾಡಿನ ಹೊರಗಿನ ಜೀವನವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕಾಡಿನ ಮೂಲಕ ಹೋದರೆ ನೀವು ಅದರ ಅನನ್ಯ ವನ್ಯಜೀವಿಗಳನ್ನು ಎದುರಿಸಬಹುದು. ಪತ್ತೆ ಹಚ್ಚಲಾಗದ ಜಗ್ವಾರ್ಗಳಿಂದ ಹಿಡಿದು ಅತಿ ನಿಧಾನ ಚಲಿಸುವ ಸ್ಲೋತ್ಗಳವರೆಗೆ ಅಮೆಜಾನ್ ಅನನ್ಯ ಜೀವಿಗಳ ಒಂದು ಜೀವಂತ ಗ್ಯಾಲರಿಯಾಗಿದೆ. ಇವುಗಳಲ್ಲಿ ಗಾಜಿನ ಕಪ್ಪೆಯೂ ಸೇರಿದೆ. ಇದರ ಅರೆಪಾರದರ್ಶಕ ಚರ್ಮ ತನ್ನ ಆಂತರಿಕ ಅಂಗಗಳನ್ನು ಬಹಿರಂಗಪಡಿಸುತ್ತದೆ. ಈ ಅರಣ್ಯವು ಬುಲೆಟ್ ಇರುವೆಗೂ ನೆಲೆಯಾಗಿದೆ. ತನ್ನ ಕಡಿತಕ್ಕೆ ಕುಪ್ರಸಿದ್ಧವಾಗಿರುವ ಈ ಇರುವೆ ಕಚ್ಚಿದರೆ ಮನುಷ್ಯನು ಅತಿ ತೀವ್ರ ನೋವು ಅನುಭವಿಸುತ್ತಾನೆ. ಆದರೆ ಇಲ್ಲಿ ಮರ ಗಿಡಗಳಷ್ಟೇ ಇಲ್ಲ. ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಹೊರತಾಗಿ ಅಮೆಜಾನ್ ಒಂದು ಸಾಂಸ್ಕೃತಿಕ ತಾಣವಾಗಿದೆ. 400ರಿಂದ 500 ಬುಡಕಟ್ಟು ಜನಾಂಗದವರು ಈ ಅರಣ್ಯವನ್ನು ತಮ್ಮ ತವರು ಎಂದು ಕರೆಯುತ್ತಾರೆ. ಕೆಲವು ಸಮುದಾಯಗಳು ಸಾವಿರಾರು ವರ್ಷಗಳಿಂದ ಅರಣ್ಯದೊಂದಿಗೆ ಸಾಮರಸ್ಯದಿಂದ ಬದುಕುತ್ತಿವೆ. ಅವರ ಜೀವನ ಪ್ರಕೃತಿಯ ಲಯದೊಂದಿಗೆ ಆಳವಾಗಿ ಹೆಣೆದುಕೊಂಡಿದೆ. ಗಮನಿಸಬೇಕಾದ ಸಂಗತಿಯೆಂದರೆ, ಕೆಲವು ಬುಡಕಟ್ಟುಗಳು ಆಧುನಿಕ ಜಗತ್ತಿನ ಪ್ರಭಾವಕ್ಕೆ ಒಳಗಾಗದೆ ಶತಮಾನಗಳಿಂದಲೂ ಜೀವಿಸುತ್ತಿವೆ. ಅಮೆಜಾನ್ ಕಾಡಿನ ಅನೇಕ ಅದ್ಭುತಗಳಲ್ಲಿ ಇದರ ಮೂಲಕ ಹರಿದು ಹೋಗುವ ಅಮೆಜಾನ್ ನದಿಯು ಒಂದು ಜೀವನದಿಯಾಗಿದೆ. ಇದು ವಿಶ್ವದಲ್ಲೇ ಅತಿ ದೊಡ್ಡ ನದಿಯಾಗಿದ್ದು, ನೀರಿನಲ್ಲಿ ಇರುವ ಎನಿಗ್ಮ್ಯಾಟಿಕ್ ಪಿಂಕ್ ರಿವರ್ ಡಾಲ್ಫಿನ್ಗಳನ್ನು ಒಳಗೊಂಡಂತೆ ವೈವಿಧ್ಯಮಯ ಜಲಜೀವನವನ್ನು ಬೆಂಬಲಿಸುತ್ತದೆ. ಅಮೆಜಾನ್ ನದಿಯು ಡಾಲ್ಫಿನ್ಗಳಿಗೆ ಮಾತ್ರವಲ್ಲ, ಎಲೆಕ್ಟ್ರಿಕ್ ಈಲ್ಸ್ಗಳಿಗೆ ಕೂಡ ನೆಲೆಯಾಗಿದೆ. ಇವು ತಮ್ಮ ಮೇಲಿನ ದಾಳಿಯನ್ನು ತಡೆಗಟ್ಟಲು ಪ್ರಬಲ ವಿದ್ಯುತ್ ಶಾಖವನ್ನು ಉತ್ಪತ್ತಿ ಮಾಡುತ್ತವೆ. ಇದನ್ನು ಮನುಷ್ಯ ಮುಟ್ಟಿದರೆ ಸಾಯುವ ಸಾಧ್ಯತೆ ಇರುತ್ತದೆ. ಅಮೆಜಾನ್ ನದಿ ಪ್ರದೇಶವು ಸುಮಾರು 7 ಮಿಲಿಯನ್ ಚದರ ಕಿಲೋಮೀಟರ್ ವ್ಯಾಪಿಸಿದೆ. ಇನ್ನು ಜಲ ಸಂಪನ್ಮೂಲದ ಬಗ್ಗೆ ಹೇಳುವುದೆಂದರೆ, ಅಮೆಜಾನ್ ಕಾಡು ಕುದಿಯುವ ನದಿಯೆಂದೇ ಕರೆಯಲ್ಪಡುವ ಪರ್ವನದಿಯ ತವರಾಗಿದೆ. ಇಲ್ಲಿ ತಾಪಮಾನವು ಸುಮಾರು 200 ಡಿಗ್ರಿ ಫ್ಯಾರನ್ಹೀಟ್ ಅಷ್ಟಿರುತ್ತದೆ. ಇದೊಂದು ನೈಸರ್ಗಿಕ ಅದ್ಭುತವಾಗಿದ್ದು, ಇಂದಿಗೂ ವಿಜ್ಞಾನಿಗಳ ತಲೆ ಕೆಡಿಸುತ್ತಿದೆ. ಅಮೆಜಾನ್ ಕೇವಲ ನೈಸರ್ಗಿಕ ಸೌಂದರ್ಯದ ಸ್ಥಳವಲ್ಲ, ಇದು ಔಷಧಾಲಯವೂ ಹೌದು. ವಿಶ್ವದ ಅನೇಕ ಔಷಧಿಗಳು ಈ ಕಾಡುಗಳಲ್ಲಿ ಕಂಡುಬರುವ ಸಸ್ಯಗಳಿಂದ ಹುಟ್ಟುತ್ತವೆ. ಇಂಗ್ಲಿಷ್ ಮೆಡಿಸಿನ್ನಲ್ಲಿ ಸುಮಾರು 25% ಔಷಧಗಳನ್ನು ಕಾಡಿನಲ್ಲಿ ಸಿಗುವ ಪದಾರ್ಥಗಳಿಂದ ಪಡೆಯಲಾಗುತ್ತದೆ. ಇದಾಗ್ಯೂ ಇಲ್ಲಿನ ಸಸ್ಯಗಳಲ್ಲಿ ಕೇವಲ 1%ಗಿಂತ ಕಡಿಮೆ ಸಸ್ಯಗಳನ್ನು ಅಧ್ಯಯನ ಮಾಡಲಾಗಿದೆ. ಭೂಮಿಯ ಜಾಗತಿಕ ಹವಾಮಾನವನ್ನು ನಿಯಂತ್ರಿಸುವಲ್ಲಿ ಅಮೆಜಾನ್ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಇದು ಬೃಹತ್ ಇಂಗಾಲದ ಸಿಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ, ದೊಡ್ಡ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಳೆ ಅಮೆಜಾನ್ನಲ್ಲಿ ನಿರಂತರವಾಗಿರುತ್ತದೆ. ಕಾಡು ಪ್ರತಿವರ್ಷ ಸುಮಾರು 9 ಅಡಿಗಳಷ್ಟು ಮಳೆ ಪಡೆಯುತ್ತದೆ. ಈ ಸತತ ಮಳೆಯು ದಟ್ಟವಾದ ಸಸ್ಯವರ್ಗವನ್ನು ಪೋಷಿಸುತ್ತದೆ. ದಟ್ಟವಾದ ಎಲೆಗೊಂಚಲುಗಳ ನಡುವೆ 2.5 ದಶಲಕ್ಷಕ್ಕೂ ಹೆಚ್ಚು ಕೀಟ ಪ್ರಭೇದಗಳು ತಮ್ಮ ಮನೆ ಮಾಡಿಕೊಂಡು ಇಲ್ಲಿನ ಜೀವ ವೈವಿಧ್ಯತೆಯನ್ನು ಇನ್ನೂ ಹೆಚ್ಚು ಮಾಡುತ್ತವೆ. ಅಮೆಜಾನ್ ಅರಣ್ಯದ ಮರಗಳ ಮೇಲ್ಛಾವಣಿ ದಟ್ಟವಾಗಿ ಬೆಳೆದಿದ್ದು, ಕೇವಲ 1% ಸೂರ್ಯನ ಕಿರಣಗಳು ಈ ಮರಗಳ ದಾಟಿ ನೆಲವನ್ನು ತಲುಪುತ್ತವೆ. ಅರಣ್ಯವು ಗಾಢ ಕತ್ತಲೆಯಿಂದ ಆವೃತವಾಗಿರುತ್ತದೆ. ಮಳೆಯ ಹನಿಗಳು
ಮರಗಳ ದಾಟಿ ನೆಲ ತಲುಪಲು ಸುಮಾರು 10 ನಿಮಿಷ ತೆಗೆದುಕೊಳ್ಳುತ್ತವೆ. ಇದರ ಅಡಿ ಹಲವಾರು ಸಸ್ಯ ಮತ್ತು ಪ್ರಾಣಿಗಳು ಸಹಜವಾಗಿ ವಾಸಿಸುತ್ತವೆ. ಅಮೆಜೋನ್ನ ಅದ್ಭುತಗಳು ಅಲ್ಲಿಗೆ ನಿಲ್ಲುವುದಿಲ್ಲ. ಈ ಅರಣ್ಯವು ನಂಬಲಾಗದ ಕಪೋಕ್ ಮರಕ್ಕೆ ನೆಲೆಯಾಗಿದೆ. ಇದು 200 ಅಡಿ ಎತ್ತರದವರೆಗೆ ಬೆಳೆಯುತ್ತದೆ. ಇದರ ಬೃಹತ್ ಕಾಂಡ ಮತ್ತು ಅಗಲವಾಗಿ ಹರಡಿರುವ ಕೊಂಬೆಗಳು ಮಂಗಗಳಿಂದ ಹಿಡಿದು ಪಕ್ಷಿಗಳು ಕೀಟಗಳವರೆಗೆ ವಿವಿಧ ಪ್ರಾಣಿಗಳಿಗೆ ನೆಲೆಯನ್ನು ಒದಗಿಸುತ್ತವೆ. ಅಮೆಜೋನ್ನ ಅವಿಶ್ವಸನೀಯ ಶಿಲೀಂಧ್ರಗಳ ಬಗ್ಗೆ ನಾವು ಮರೆಯಬಾರದು. ಇವು ಸತ್ತ ಸಸ್ಯವನ್ನು ವಿಭಾಗಿಸಿ ಪೋಷಕಾಂಶಗಳನ್ನು ಮರಳಿ ಮಣ್ಣಿನಲ್ಲಿ ವಿಲೀನ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಅಮೆಜೋನ್ ವಿಶ್ವದ ಅತ್ಯಂತ ಆಕರ್ಷಕ ಮೀನುಗಳನ್ನು ಸಹ ಹೊಂದಿದೆ. ವಿಶ್ವದ ದೊಡ್ಡ ಸಿಹಿನೀರಿನ ಮೀನುಗಳಲ್ಲಿ ಒಂದಾದ ಅರಪೈಮಾ ಇಲ್ಲಿ ಕಂಡುಬರುತ್ತವೆ. ಇವು 10 ಅಡಿ ಉದ್ದದವರೆಗೆ ಬೆಳೆಯುತ್ತವೆ ಮತ್ತು 180 ಕೆಜಿಗಿಂತ ಹೆಚ್ಚು ತೂಕವಿರುತ್ತವೆ. ಚಿಕ್ಕದಾದರೂ ಮಾರಣಾಂತಿಕವಿರುವ ಕ್ಯಾಂಡಿರು ಫಿಶ್ ಅಥವಾ ವ್ಯಾಂಪೈರ್ ಫಿಶ್ ಇಲ್ಲಿ ಕಂಡುಬರುತ್ತವೆ. ಮಳೆಕಾಡಿನ ವೈವಿಧ್ಯತೆಯು ಅದರ ಜಲ ಸಸ್ಯ ಜೀವನಕ್ಕೂ ವಿಸ್ತರಿಸುತ್ತದೆ. ದೈತ್ಯ ನೀರಿನ ಲಿಲಿಗಳು 10 ಅಡಿ ವ್ಯಾಸದವರೆಗೆ ಬೆಳೆಯುವ ಎಲೆಗಳನ್ನು ಹೊಂದಿದ್ದು ಚಿಕ್ಕ ಮಗುವಿನ ತೂಕವನ್ನು ತಡೆಯುವಷ್ಟು ಪ್ರಬಲವಾಗಿರುತ್ತವೆ. ಈ ಸಸ್ಯಗಳು ಕೇವಲ ಸೌಂದರ್ಯಕ್ಕಲ್ಲ, ಆದರೆ ಅವುಗಳು ಜಲ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆಕರ್ಷಕ ಸಸ್ಯವರ್ಗಗಳಲ್ಲಿ ಅಮೆಜೋನ್ ಕೆಲವು ಅಪಾಯಕಾರಿ ಸಸ್ಯಗಳಿಗೆ ನೆಲೆಯಾಗಿದೆ. ವಿಷದ ಡಾರ್ಟ್ ಕಪ್ಪೆ ಅದು ಸೇವಿಸುವ ಸಸ್ಯಗಳಿಂದ ವಿಷವನ್ನು ಪಡೆಯುತ್ತದೆ ಮತ್ತು ಕಾಡಿನಲ್ಲಿ ಕೆಲವು ಮರಗಳು ವಿಷಕಾರಿ ರಸವನ್ನು ಉತ್ಪತ್ತಿ ಮಾಡುತ್ತವೆ. ಅದನ್ನು ಸ್ಪರ್ಶಿಸಿದರೆ ಅಥವಾ ಸೇವಿಸಿದರೆ ಹಾನಿಕಾರಕವಾಗಿರುತ್ತದೆ. ಅಮೆಜೋನ್ ವೈಜ್ಞಾನಿಕ ಆವಿಷ್ಕಾರದ ನಿಧಿಯಾಗಿದೆ. ಈಗಾಗಲೇ ದಿಗ್ಭ್ರಮೆಗೊಳಿಸುವ ಜೀವವೈವಿಧ್ಯತೆಗೆ ಸಂಶೋಧಕರು ನಿರಂತರವಾಗಿ ಹೊಸ ಜಾತಿಯ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಅನ್ವೇಷಿಸುತ್ತಿರುತ್ತಾರೆ. ಈ ಸಂಶೋಧನೆಗಳು ಹೊಸ ಔಷಧಿಗಳಿಂದ ಸುಸ್ಥಿರ ಕೃಷಿ ಪದ್ಧತಿಗಳವರೆಗೆ ಪ್ರಪಂಚದ ಅನ್ವಯಗಳನ್ನು ಹೊಂದಿರುತ್ತವೆ. ಅಮೆಜೋನ್ ಹಲವು ರಹಸ್ಯಗಳನ್ನು ತನ್ನೊಡನೆ ಬಚ್ಚಿಟ್ಟುಕೊಂಡಿದೆ. ವಿಜ್ಞಾನಿಗಳು ಅಂದಾಜಿಸುವಂತೆ ಸಾವಿರಾರು, ಪ್ರಾಯಶಃ ಮಿಲಿಯನ್ಗಟ್ಟಲೆ ಜಾತಿಗಳು ಇನ್ನೂ ಪತ್ತೆಯಾಗಬೇಕಿದೆ. ಇದರಲ್ಲಿ ಕೀಟಗಳು ಮತ್ತು ಸಸ್ಯಗಳು ಮಾತ್ರವಲ್ಲದೆ ದೊಡ್ಡ ದೊಡ್ಡ ಪ್ರಾಣಿಗಳು ಸೇರಿವೆ. ಅಮೆಜೋನ್ನಲ್ಲಿ ಹೊಸ ಆವಿಷ್ಕಾರಗಳ ಸಾಮರ್ಥ್ಯವು ಅಗಾಧವಾಗಿದೆ. ಅನೇಕ ಪ್ರದೇಶಗಳನ್ನು ಇನ್ನೂ ಅನ್ವೇಷಿಸಲಾಗಿಲ್ಲ ಮತ್ತು ಮಾನವ ಕೈಗಳಿಂದ ಸ್ಪರ್ಶಿಸಲಾಗಿಲ್ಲ. ಆದರೆ ಈ ಸ್ವರ್ಗ ಅಪಾಯದಲ್ಲಿದೆ. ಲಾಗಿಂಗ್, ಕೃಷಿ, ಗಣಿಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಿಂದ ನಡೆಸಲ್ಪಡುವ ಅರಣ್ಯನಾಶವು ಒಂದು ಮಹತ್ವದ ಸವಾಲಾಗಿದೆ. ಪ್ರತಿ ವರ್ಷ ಈ ಅಮೂಲ್ಯವಾದ ಕಾಡಿನ ವಿಶಾಲ ಪ್ರದೇಶಗಳು ಕಳೆದು ಹೋಗುತ್ತಿವೆ. ಇದರಿಂದ ಇದು ಒದಗಿಸುವ ಜೀವವೈವಿಧ್ಯತೆ ಮತ್ತು ಹವಾಮಾನದ ನಿಯಂತ್ರಣ ಅಪಾಯದಲ್ಲಿದೆ. ಅಮೆಜೋನ್ ಭವಿಷ್ಯವು ನಮ್ಮ ಕೈಯಲ್ಲಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮಗಳು ಹೆಚ್ಚಾಗುತ್ತಿವೆ. ಆದರೆ ಜಾಗೃತಿ ಮತ್ತು ಸರಿಯಾದ ಕ್ರಮ ತೆಗೆದುಕೊಳ್ಳುವುದರಿಂದ ಈ ಭರಿಸಲಾಗದ ನಿಧಿಯನ್ನು ಸಂರಕ್ಷಿಸಬಹುದು. ಅದರ ಅದ್ಭುತಗಳು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಬಹುದು. ಇವು ಅಮೆಜೋನ್ ಮಳೆಕಾಡಿನ ಬಗ್ಗೆ ಕೆಲವು ಅದ್ಭುತ ಸಂಗತಿಗಳು. ಇದು ಕೇವಲ ಅರಣ್ಯಕ್ಕಿಂತ ಹೆಚ್ಚು. ಇದು ಭೂಮಿಯ ಮೇಲಿನ ಜೀವನದ ನಂಬಲಾಗದ ವೈವಿಧ್ಯತೆಗೆ ಸಾಕ್ಷಿಯಾಗಿದೆ. ಇದು ಪ್ರಕೃತಿಯ ಅದ್ಭುತಗಳನ್ನು ಸಂಪೂರ್ಣವಾಗಿ ಪ್ರದರ್ಶಿಸುವ ಸ್ಥಳವಾಗಿದೆ. ಇದು ನಮ್ಮ ರಕ್ಷಣೆ ಮತ್ತು ಗೌರವಕ್ಕೆ ಅರ್ಹವಾದ ಪ್ರಮುಖ ನಿಧಿಯಾಗಿದೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.